Success is finding your life work in the work that you love. This is the real success. ನಿಮಗೆ ಯಾವ ಫೀಲ್ಡ್ನಾಗ ಖುಷಿ ಐತಿ ಅದರಾಗನ ನಿಮ್ಮ ಜೀವನ ಇರ್ಬೇಕು, ನಿಮ್ಮ ಕರಿಯರ್ ಇರ್ಬೇಕು ಸರ್. ಡಾಕ್ಟರ್ ರಾಜ್ಕುಮಾರ್ ಲವ್ಸ್ ಆಕ್ಟಿಂಗ್ ಅಂಡ್ ಹಿಸ್ ಪ್ರೊಫೆಷನ್ ಈಸ್ ಆಕ್ಟಿಂಗ್. ನಟನೆ ಮಾಡೋದು ಅಂತಂದ್ರೆ ಸರ್ ಅವ್ರಿಗೆ ಎಲ್ಲಿಲ್ಲದ ಪ್ರೀತಿ, ಪರಕಾಯ ಪ್ರವೇಶ ಮಾಡ್ತಿದ್ರಂತವ್ರು. ಆ ಪಾತ್ರದಲ್ಲಿ ಅಷ್ಟು ಒಳಗೆ ತಲ್ಲೀನರಾಗ್ತಿದ್ರು. ಮತ್ತು ಅದು ಅವ್ರ ಕರಿಯರು ಆಯ್ತು. ಈ ಎಂಜಾಯ್ಸ್ ಮೋಸ್ಟ್. ತೆಂಡೂಲ್ಕರ್ ಕ್ರಿಕೆಟ್ ಬಗ್ಗೆ ಬಹಳ ಆಸಕ್ತಿ, ಎಂಜಾಯ್ ಮಾಡ್ತಾರೆ. ಅದರಾಗನ ಅವ್ರ ಕರಿಯರ್ ಆಗಿಬಿಡ್ತು. ವಿರಾಟ್ ಕೊಹ್ಲಿ ಅಂದರೆ ನಮಗೆ ಯಾವುದ್ರೊಳಗೆ ಭಾಳ ಇಂಟ್ರೆಸ್ಟ್ ಐತಿ ಅದೇ ನಮ್ಮ ಪ್ರೊಫೆಷನ್ ಆಗ್ಬೇಕು. ದೆನ್ ಯು ವಿಲ್ ಬಿ ವೆರಿ ಸಕ್ಸಸ್ಫುಲ್ ಇನ್ ಲೈಫ್. ನಮಗೆ ಇಂಟ್ರೆಸ್ಟ್ ಕ್ರಿಕೆಟ್ನಾಗ ಐತಿ, ನಾ ಇಂಜಿನಿಯರ್ ಆಗೋನು. ನನಗೆ ಡಾಕ್ಟರ್ ಇಂಟ್ರೆಸ್ಟ್ ಐತಿ, ನಾ ಇಂಜಿನಿಯರ್ ಆಗಿದ್ದೀನಿ. ನನಗೆ ಇಂಜಿನಿಯರ್ ಆಗೋದೈತಿ, ನಾ IAS ಮಾಡತ್ತನು. ನನಗೆ ಫ್ಯಾಷನ್ ಡಿಸೈನಿಂಗ್ ಮಾಡೋದೈತಿ, ನಾ KS ಮಾಡತ್ತನು. ಉಪಯೋಗ ಇಲ್ಲ. ಓಕೆ, ನಿಮ್ಮ ಆಪ್ಟಿಟ್ಯೂಡಿನಲ್ ವ್ಯಾಲ್ಯೂ, ನಿಮ್ಮ ಅಭಿಕ್ಷಮತೆ, ಎದರಾಗ ನೀವು ಪರ್ಫೆಕ್ಟ್ ಅದಿರಿ ಇಂಟ್ರೆಸ್ಟ್. ಕೆಲವು ಕಡೆ ನಾವು 20% ಎಫರ್ಟ್ ಹಾಕಿದ್ರು 80% ರಿಸಲ್ಟ್ ಬರ್ತದೆ. ಕೆಲವು ಕಡೆ 80% ಎಫರ್ಟ್ ಹಾಕಿದ್ರು 20% ಬರುದಿಲ್ಲ. ಅಂದ್ರೆ ನಾವು ಅಲ್ಲಿ ಉಪಯೋಗ ಇಲ್ಲ ಅಂತ. ಒಬ್ಬೊಬ್ಬರಿಗೆ ಒಂದೊಂದು ಫೀಲ್ಡ್ ಸರ್, ಅದರಾಗ ನಮ್ಮ ಜೀವನ ಕಟ್ಕೋಬೇಕು. ಈಗ ನನಗೆ ಟೀಚಿಂಗ್ ಭಾಳ ಇಂಟ್ರೆಸ್ಟ್, ಅದನ್ನೇ ನಾನು ಪ್ರೊಫೆಷನ್ ತೊಗೊಂಡಿದ್ದೀನಿ. ಐ ಎಂಜಾಯ್ ಇಟ್. ಯಾಕಂದ್ರೆ ಕರೆಂಟ್ ಅಫೇರ್ಸ್ ಮಾಡೋದು ಸರ್ ಭಾರಿ ಕಷ್ಟ ಇದೆ. ಬರೀ 15 ದಿವಸ ಕರೆಂಟ್ ಅಫೇರ್ಸ್ ಮಾಡೋಕ್ಕಾಗೋದಿಲ್ಲ ಸರ್. 15 ದಿವಸ ಸತತವಾಗಿ ಕರೆಂಟ್ ಅಫೇರ್ಸ್ ಮಾಡೋಕ್ಕಾಗೋದಿಲ್ಲ. ಭಾರಿ ಪೇನ್ಫುಲ್ ಇದು. ಯಾರಿಗೆ ಇಂಟ್ರೆಸ್ಟ್ ಇಲ್ಲ ಅವರಿಗೆ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಸರ್, ನನಗೆ ಬೆಳಗ್ಗೆ ಯಾವಾಗ 9:15 ಆಗ್ತೈತಿ ಕ್ಲಾಸ್ ಶುರು ಮಾಡ್ತೀನಿ. ನನಗದು ಟೈಮ್ ಯಾವಾಗಾರ ಬಂದೈತಪ್ಪ ಅಂತ ಅನಿಸ್ತದೆ. ಬಿಕಾಸ್ ಆಫ್ ಇಂಟ್ರೆಸ್ಟ್ ಇಲ್ಲ ಅಂದರೆ ಸರ್ ಬರುವುದಿಲ್ಲ. ಅರ್ಥ ಆಗ್ತಾ ಇದೆ ನಾ ಹೇಳಿದ್ದು? ಸೊ ಅದಕ್ಕಾಗಿ ನಿಮ್ಮ ಪ್ರೊಫೆಷನ್ನು, ನಿಮ್ಮ ಬೆಸ್ಟ್ ಒಂದು ಫೀಲ್ಡ್ ಎರಡೂ ಮ್ಯಾಚ್ ಆಗಬೇಕು. ನಿಮಗೆ ಖುಷಿ ಕೊಡುವಂಥ ಕ್ಷೇತ್ರನೇ ನಿಮಗೆ ಕೆಲಸವನ್ನು ಕೊಡಬೇಕು. ದೆನ್ ಯು ವಿಲ್ ಎಂಜಾಯ್ ಯುವರ್ ಲೈಫ್ ಎಟ್ ಮ್ಯಾಕ್ಸಿಮಮ್. ಇಲ್ಲಾಂದ್ರೆ ಸುಮ್ಮನೆ ದುಡ್ಡಿಗಾಗಿ ದುಡ್ದಂಗೆ ಆಗ್ತದೆ. ಓಕೆ, ಮತ್ತು ನಾವು ಯಾವ ಫೀಲ್ಡ್ನಾಗ ನಮಗೆ ಎಂಜಾಯ್ಮೆಂಟ್ ಐತಿ, ಖುಷಿ ಐತಿ, ಅದರಾಗ ನಮ್ಮ ನೌಕರಿ ಸಿಕ್ತು, ಅದರಾಗ ನಮ್ಮ ಸರ್ ಕರಿಯರ್ ಬಂತಂದ್ರೆ ಯು ವಿಲ್ ಎಂಜಾಯ್ ದ ಲೈಫ್. ಅದನ್ನ ಬಸವಣ್ಣವ್ರು ಹೇಳೋದು, ಕಾಯಕವೇ ಕೈಲಾಸ. ಕಾಯಕ ಕೈಲಾಸ ಆಗಬೇಕಂದ್ರೆ ಆ ಕಾಯಕದಲ್ಲಿ ನಮಗೆ ಇಂಟ್ರೆಸ್ಟ್ ಇರಬೇಕು. ಸುಮ್ಮನೆ ಏನೋ ದುಡ್ಡಿಗಾಗಿ ದುಡಿದ್ರೆ ಸರ್ ಅದು ಕೈಲಾಸ ಸಿಗುದಿಲ್ಲ. ದುಡ್ಡು ಸಿಗುತ್ತೈತೆ ಅಷ್ಟೇ. ಬರೀ ದುಡ್ಡು ತೊಗೊಂಡು ಏನು ಮಾಡೋದೈತಿ? ಓಕೆ, ಕೈಲಾಸ ಇಂಪಾರ್ಟೆಂಟು. ಓಕೆ, ಅದು ಇಂಪಾರ್ಟೆಂಟ್. ಓಕೆ, ನನ್ನ ಪಾಯಿಂಟ್ ಅರ್ಥ ಆಗಿದೆ ಅಂತ ನಾನು ಭಾವಿಸ್ತೀನಿ. ಓಕೆ.